ಮೂಢ ಹಗರಣ ಇವತ್ತು ಹೇಳ್ತೀನಿ, ನೆನ್ನೆ ರಾತ್ರಿ ಕೂಡ ಕರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ. ಮೂಢ ಹಗರಣ ಏನು, ಯಾಕೆ ಮುಖ್ಯಮಂತ್ರಿಗಳ ಹೆಸರು ಪದೇ ಪದೇ ಇದರಲ್ಲಿ ಬರ್ತಾ ಇದೆ, ಮುಖ್ಯಮಂತ್ರಿ ಪತ್ನಿ ಹೆಸರು ಬರ್ತಾ ಇದೆ, ನೀಟಾಗಿ ಹೇಳ್ತೀನಿ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಈ ನಡುವೆ ಮೂಢ ಹಗರಣದ ಸುದ್ದಿ ನಡುವೆ ಮಹಾ ಬೆಳವಣಿಗೆಯೊಂದು ನಡೆದಿದೆ. ಅದೇನಪ್ಪ ಅಂದರೆ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಆಗಿ ಆದೇಶ, ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದರೆ ರಾಜೇಂದ್ರ KV ಟ್ರಾನ್ಸ್ಫರ್ ಆಗಿದ್ದಾರೆ. ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕ ಆಗಿದ್ದಾರೆ. ಮಜಾ ಏನಪ್ಪ ಅಂತಂದರೆ ಅವರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿದ್ದರು ಲಕ್ಷ್ಮೀಕಾಂತ್ ರೆಡ್ಡಿ. ಈ ಮೂಡ ಕೂಡ ಪಾಲಿಕೆ ಅಂಡ್ರಲ್ಲಿ ಬರುತ್ತೆ, ಆಯುಕ್ತರ ಅಂಡ್ರಲ್ಲಿ ಬರುತ್ತೆ. ಅದೇ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಾಗಿದ್ದಾರೆ. KV ರಾಜೇಂದ್ರ ಟ್ರಾನ್ಸ್ಫರ್ ಆಗಿದ್ದಾರೆ. ಇದೇ ಕಾರಣಕ್ಕಾಗಿ ಮಾಡಿದ್ರ ಅಂತ ಹೇಳುವಾಗ ಒಂದು ಮಾಹಿತಿ ಬರ್ತಾ ಇದೆ, ಇಲ್ಲ ಅದು ರೆಗ್ಯುಲರ್ ಆಗಿ ಕಾಮನ್ ಆಗಿ ಆಗುತ್ತಾ ಅಲ್ವಾ, 2.5 ವರ್ಷ ಕಳೆದ ನಂತರ KV ರಾಜೇಂದ್ರ 2.5 ವರ್ಷ ಆಯಿತು, ಆ ರೀತಿ ಆಗ್ತಾ ಇದೆ ಅಂತ ಹೇಳಿ. ಆದರೆ ಪಾಲಿಕೆ ಆಯುಕ್ತರನ್ನ ಜಿಲ್ಲಾಧಿಕಾರಿ ಮಾಡಿದ್ದು ಒಂದು ಸ್ವಲ್ಪ ಪ್ರಶ್ನೆ. ಹೌದು. ಆಮೇಲೆ ನೋಡಿ, ಇನ್ನಿತರರು ಈ ಸಲ ಕೆಲವರು ಸಸ್ಪೆಂಡ್ ಆಗಿದ್ದಾರಲ್ವಾ, ಹೌದು. ಪಾಲಿಕೆ ಆಯುಕ್ತರೇ ಈಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಲಕ್ಷ್ಮೀಕಾಂತ್ ರೆಡ್ಡಿ. ಯಾಕೆ KV ರಾಜೇಂದ್ರ ಟ್ರಾನ್ಸ್ಫರ್ ಆದರು ಜಿಲ್ಲಾಧಿಕಾರಿ. ಓಕೆ, ಈಗ ಅವರನ್ನು ಈ ಮೂಢ ಕಾರಣಕ್ಕಾಗಿ ಮಾಡಿದ್ರ ಅಂತಂದರೆ ಹೌದು ಅಲ್ಲ ಅಂತಿದೆ. 50-50 ಇದೆ. ಅಲ್ಲಿ ಸೈಟ್ ಹಂಚಿಕೆ ಕೂಡ 50-50, ಇಲ್ಲಿ 50-50. ಯಾಕೆ ಅಂತಂದರೆ ಏನಪ್ಪ ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಮಾಡಿಬಿಟ್ರು ಅಲ್ಲ, ಇವರು ಹೇಳೋ ಪ್ರಕಾರ 2.5 ವರ್ಷ ಆಯಿತು, ಇಲ್ಲದಿದ್ದರೂ ಅವರು ಜಿಲ್ಲಾಧಿಕಾರಿ ವರ್ಗಾವಣೆ ಆಗ್ತಾಯಿದ್ರು. ಇಲ್ಲಿ ಕಾಮಿಡಿ ಆಗಿರೋದೇನಪ್ಪ ಅಂತಂದರೆ, ಯಾರು ಪಾಲಿಕೆಯ ಆಯುಕ್ತರಾಗಿದ್ದರು, ಈ ಮೂಢ ಯಾರ ಅಂಡ್ರಲ್ಲಿ ಬರುತ್ತೆ, ಯಾರ ಗಮನದಲ್ಲಿ ಇದು ಆಗಬೇಕಾಗಿತ್ತು ಅಥವಾ ಆಗಿದೆ, ಅವರೇ ಇದೀಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಸೊ ಈಗ ಇದರ ಬಗ್ಗೆ ಇರುವಂಥ ಮಾಹಿತಿ. ಫೋನದಲ್ಲಿದ್ದಾರೆ ಯಾರಾದರೂ? ವಿನೋದ್ ಇದ್ದಾರೆ ಫೋನದಲ್ಲಿ. ವಿನೋದ್, ಒಂದು ಕಡೆ ಕೇಳಿ ಬರ್ತಾ ಇದೆ, ಇಲ್ಲ ಇದು ಆ್ಯಸ್ ಯೂಶ್ವಲ್ ರುಟೀನ್ ಏನು ಚೇಂಜ್ ಆಗ್ತಾರೆ ಆ ರೀತಿ ಆಗಿದ್ದಾರೆ ಅಂತೇಳಿ. ಆದರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಾಗಿ ನೇಮಕವಾಗಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂಥ ಕಾರಣ, ಚರ್ಚೆಗೆ ಗ್ರಾಸ ಆಗ್ಬೋದು. ನಿಮಗೆ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ಪ್ರಕಾರ ಏನಾಗ್ತಾ ಇದೆ ಮೂಡಾದಲ್ಲಿ, ಮತ್ತು ಇದು ಯಾಕಾಯಿತು ಅಂದರೆ ಈ ಟ್ರಾನ್ಸ್ಫರ್ಗಳು? ಜಯಪ್ರಕಾಶ್, ಈಗ ಏನು ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ವರ್ಗಾವಣೆಯಲ್ಲಿದೆ, ಇದು ರೆಗ್ಯುಲರ್ ಟ್ರಾನ್ಸ್ಫರ್ ಅಂತ ಹೇಳಾಗ್ತಾ ಇರುವಂತದ್ದು. ಕಳೆದ 2.5 ವರ್ಷಗಳಿಂದ, ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇವರು ನೇಮಕ ಆಗಿದ್ದಂಥದ್ದು 2.5 ವರ್ಷಗಳಿಂದಲೂ ಕೂಡ ಅವರು ಮೈಸೂರು ಜಿಲ್ಲಾಧಿಕಾರಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. 2.5 ವರ್ಷಗಳಾದ ನಂತರದಲ್ಲಿ ಈಗಾಗಲೇ ನಿನ್ನೆ SP ಟ್ರಾನ್ಸ್ಫರ್ ಆಗಿದ್ರು, ಮೈಸೂರು ಕಮಿಷನರ್ ಟ್ರಾನ್ಸ್ಫರ್ ಆಗಿದ್ರು, ಇವತ್ತು ಏನೋ ಮೈಸೂರಿನ ಕಮಿಷನರ್ ಟ್ರಾನ್ಸ್ಫರ್ ಆಗಿರುವಂತದ್ದು. ಕಳೆದ 2 ವರ್ಷಗಳ ಹಿಂದೆ ನಿಮಗೆ ಒಂದು ಪ್ರಕರಣ ಜ್ಞಾಪಕ ಇರ್ಬೋದು, ಶಿಲ್ಪಾ ನಾಗ್ ಮತ್ತು ರೋಹಿಣಿ ಸಿಂಧೂರ ನಡುವೆ ಸಾಕಷ್ಟು ಅಗ್ಗಚಿಗ್ಗಾಟ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇಮಕ ಮಾಡಲಾಗಿತ್ತು. ಅದಾದ ನಂತರ ಈಗಾಗಲೇ ಅವರು ಕೂಡ ಟ್ರಾನ್ಸ್ಫರ್ ಆಗಿ 2 ವರ್ಷಗಳಾಗಿತ್ತು. ಇದಾದ ಬಳಿಕ ಈಗ ಮತ್ತೆ ಅವರು ಮೈಸೂರು ಜಿಲ್ಲಾಧಿಕಾರಿಯಾಗಿ ಈಗ ಇವತ್ತು ನೇಮಕ ಆಗಿ 10-10:30 ಗಂಟೆಗೆ ಅವರು ಕೂಡ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಮೂಡಾದಲ್ಲಿ ನಡೆದಿರುವಂತಹ ಹಗರಣಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಕೂಡ ಟ್ರಾನ್ಸ್ಫರ್ಗೂ ಕೂಡ ಯಾವುದೇ ರೀತಿಯಾದಂತಹ ಒಂದಕ್ಕೊಂದು ತಿಳ್ಕಾಕ್ ಬಂದಿದೆ. ಯಾಕಂದ್ರೆ ಇದಾಗಿರುವಂಥದ್ದು ರೆಗ್ಯುಲರ್ ಟ್ರಾನ್ಸ್ಫರ್ಗಳು, ಜೊತೆಗೆ ಮೂಡಾದಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಈಗಾಗಲೇ ಏನು ನಗರಾಭಿವೃದ್ಧಿ ಇಲಾಖೆಗೆ ಸುಮಾರು 15 ಪತ್ರಗಳ ಬರೆದಿರುವ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವಿಸ್ತೃತವಾದಂತಹ ವರದಿಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ನಡೆದಿರುವಂತಹ ತಪ್ಪನ್ನ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಆದ್ರೆ ಸರ್ಕಾರ ಈ ಒಂದು ಹಗರಣದಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕಾಗಿ ಅಥವಾ ಎಲ್ಲವೂ ಕೂಡ ಗೊತ್ತಿದ್ದು ಸುಮ್ಮನೆ ಇದ್ದರ ಅನ್ನುವಂತಹ ಅನುಮಾನಗಳು ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದರ ನಡುವೆ ಮಳೆ ಸುದ್ದಿಗೆ ಹೋಗೋದಕ್ಕಿಂತ ಮೊದಲು ನಮ್ದು ಬೇರೆ ಇದೆಯಾ ಇವತ್ತು ಮೂಡ ಸ್ಟೋರಿ ಇದೆಯಾ, ಪ್ಯಾಕೇಜ್ ಇದೆಯಾ? ಓಕೆ, ಅದರ ನಡುವೆ ಹೇಳ್ಬಿಡ್ತೀನಿ ನಾನು ಏನು ಈ ಮೂಢ ಹಗರಣ, ಮೂಢ ಪ್ರಕರಣ ಏನು ಅಂತ. ಯಾಕೆ ಮುಖ್ಯಮಂತ್ರಿಗಳು, ಜಸ್ಟ್ ಇದು ಮಾತ್ರ ನಾನು ನಿನ್ನೆ ಪ್ರೈಮ್ ಟೈಮಲ್ಲಿ ಹೇಳೋಕ್ಕಾಗಲಿಲ್ಲ. ನೋಡಿ, ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರದ್ದು ಒಂದು ಜಾಗ ಇರುತ್ತೆ, 3 ಎಕರೆ ಜಾಗ ಇರುತ್ತೆ, ಅದೊಂದು ಹೊರವಲಯದಲ್ಲಿರುತ್ತೆ. ಆ ಜಾಗ ಬೇಕು ಅಂತ ಮೂಢ ಹೇಳುತ್ತೆ, ನಮಗೆ ಬೇಕು ಅಂತ. ನೋಟಿಫಿಕೇಷನ್ ಆಗುತ್ತೆ, ನೋಟಿಫೈ ಆಗೋದು ಅಂತಿದೆಯಲ್ಲ, ನೋಟಿಫೈ ಆಗುತ್ತೆ. ಮೂಢದವ್ರು ತೊಗೊಂಡ್ಬಿಡ್ತಾರೆ ಆ ಜಾಗವನ್ನು. ಮೂಢದವ್ರು ತೊಗೊಂಡ್ಬಿಟ್ಟ ನಂತರ ಇನ್ನೊಮ್ಮೆ ಏನಾಗುತ್ತೆ, ಅದು ಬೇಕಾ ಬೇಡವಾ ಅಂತ ಹೇಳುವಾಗ ಬೇಡ ಅಂತ ಅನಿಸ್ಬಿಡುತ್ತೆ ಅವರಿಗೆ. ಡಿನೋಟಿಫೈ ಮಾಡಿಬಿಡ್ತಾರೆ. ಡಿನೋಟಿಫೈ, ಇಲ್ಲ ನಮಗೆ ಬೇಡ ಆ ಜಾಗ, ತಗೊಂಡಿದ್ರು ಬೇಡ ಅಂತ ಕೊಟ್ಟರು. ಈಗ ಅದು ಯಾವ ಜಾಗ ಯಾರಿಗೆ ಬಂತು? ವಾಪಸ್ CM ಪತ್ನಿಯವರಿಗೆ ಬಂತು. ಇದಾದ ನಂತರ ಏನಾಗುತ್ತೆ, ಆ ಜಾಗವನ್ನು ಮೂಢ ಅಭಿವೃದ್ಧಿ ಮಾಡಿಬಿಡುತ್ತದೆ, ನಿವೇಶನ ಮಾಡಿಬಿಡುತ್ತದೆ. 2017ರಿಂದ 2021 ಅವಧಿಯಲ್ಲಿ ಬೇಡ ಅಂದವರು ಮತ್ತೆ ಅಲ್ಲೇ ಅಭಿವೃದ್ಧಿ ಮಾಡ್ತಾರೆ. ಇದು CM ಪತ್ನಿಗೆ ಗೊತ್ತಿದೆಯಾ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. 4 ವರ್ಷ ಕಳೆದ ನಂತರ ಅಭಿವೃದ್ಧಿ ಆಗಿರುತ್ತೆ ಅಲ್ಲಿ. ಆಗ CM ಪತ್ನಿ ಏನು ಮಾತಾಡಿ ಅಭಿವೃದ್ಧಿ ಆಗಿರುತ್ತೆ.
ಇವರೇನು ಮಾಡ್ತಾರೆ, ನನಗೆ 50-50 ಅಲ್ಲಿ ಇದರಲ್ಲಿ ಕೊಡಿ ನನಗೆ ಜಾಗ ಅಂತ ಕೇಳ್ತಾರೆ. ಆಗ ಮೂಡ ಒಂದು ಸಭೆ ಕರೆಯುತ್ತೆ. ಮೂಡ ಹೇಳುತ್ತೆ, ನೋಡಿ ನಿಮ್ಮ ಜಾಗವನ್ನು ನಾವು ಗೊತ್ತಿಲ್ಲದ ಅಭಿವೃದ್ಧಿ ಪಡಿಸಿದ್ದೀವಿ, ನಿಮಗೆ 50-50 ಕೊಡೋಕ್ಕಾಗಲ್ಲ. 50-50 ಅಂದರೆ ನಿವೇಶನ ಕೊಡಬೇಕು, ಸೈಟ್ ಕೊಡಬೇಕು. ನಿಮ್ದು ಎಷ್ಟು ಜಾಗ ಇದೆ ಅಷ್ಟೇ ಜಾಗ ಮತ್ತೊಂದು ಕಡೆ ಕೊಡ್ತೀವಿ, ಜಮೀನು ಕೊಡ್ತೀವಿ ನಿಮಗೆ. ಆಗ ಇವರು ಹೇಳ್ತಾರೆ, ಇಲ್ಲ ನನಗೆ ನಿಮ್ಮ ಕಾನೂನು ಪ್ರಕಾರವೇ ಕೊಡಿ, ನನಗೆ ನೀವು ನನ್ನನ್ನು ಹೇಳದೆ ಕೇಳದೆ ಮಾಡಿದ್ದೀರಿ ಅನ್ನುವಂಥದ್ದು ಆಗುತ್ತೆ. ಹಾಗಾಗಿ ಜಾಗ ಕೊಡ್ತಾರೆ, ಸರಿಯಾಗಿದೆ ಟೆಕ್ನಿಕಲಿ. ಹಾಗಿದ್ರೆ BJP ಆರೋಪ ಏನು? BJP ಆರೋಪ ಏನಪ್ಪ ಅಂತಂದರೆ, ಡಿನೋಟಿಫೈ ಆಯ್ತಲ್ಲ ಜಾಗ, 4 ವರ್ಷ ಏನು ಮಾಡ್ತಾ ಇದ್ರಿ ನೀವು? ಮೂಡೋದವ್ರು ಮಾಡ್ತಾ ಇರ್ಬೇಕಾದ್ರೆ ಏನು ಮಾಡ್ತಾ ಇದ್ರಿ? ಆಯಿತು. ಆ ನಂತರ ನೀವೇನು ಮಾಡಿದ್ರಿ? ನನಗೆ 50-50 ಜಾಗ ಬೇಕು ಅಂತ ಕೇಳಿದ್ರಿ. ರೂಲ್ಸ್ ಏನು? ಮುಂದೆ ಯಾವುದು ಬಡಾವಣೆ ಮಾಡ್ತೀವಿ ಆ ಬಡಾವಣೆಯಲ್ಲಿ ಕೊಡಬೇಕು. ನೀವೇನು ಮಾಡಿದಿರಿ? ಹೊರಗಿನ ಜಾಗವನ್ನು ಕೊಟ್ಟು ಅಲ್ಲಿ ಚದರ ಅಡಿಗೆ 2,000 ರೂಪಾಯಿ ಇರೋದು, ನೀವು 8,000 ಚದರ ಅಡಿಗೆ ಇರುವಂಥ ಜಾಗವನ್ನು ತಗೊಂಡಿದ್ದೀರಿ, ಅದನ್ನು ನೀವು ಕೊಟ್ಟಿದ್ದೀರಿ ಅಂತೇಳಿ BJP ಆರೋಪ. ಈಗ ಮುಖ್ಯಮಂತ್ರಿಗಳ ಹತ್ರ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನೋಡಿ ಸರ್ 2,000 ಅಲ್ಲಿ ಜಾಗ ನಿಮ್ಮ ಪತ್ನಿದು, 8,000 ನೀವು ತಗೊಂಡಿದ್ದೀರಿ, ಇದು ಮೋಸ ಅಲ್ವಾ ಅಂತೇಳಿ. ಅದಕ್ಕೆ ಮುಖ್ಯಮಂತ್ರಿ ಏನು ಹೇಳ್ತಾರೆ, ಯಾರಿಗೆ ಕೊಟ್ಟಿದ್ದು? ನಾನಾ? ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದ್ದ? BJP ಕೊಟ್ಟಿದ್ದು? ಕೇಳಿ ಅವ್ರನ್ನ, ತನಿಖೆ ಆಗಲಿ ಅಂತೇಳಿ. ಇಲ್ಲ ಸರ್, ಆದರೆ ನೀವು ಅದನ್ನು ವಿಶ್ವನಾಥ್ ಭಾಳ ಚೆನ್ನಾಗಿ ಹೇಳ್ತಾರೆ, 2,000 ಬಿಟ್ಟು 8,000 ಯಾಕೆ ತಗೊಂಡ್ರಿ ಅಂತ ಅವ್ರು ಕೇಳಿದ್ದಾರೆ. ಅದಕ್ಕೆ ಇವರೇನು ಹೇಳ್ತಾರೆ, ನಿವೇಶನ ಕೊಡೋಕ್ಕಾಗಲ್ವಾ, ಬಿಟ್ಬಿಡಿ, ನನ್ನ ಲ್ಯಾಂಡ್ಗೆ 62 ಕೋಟಿ ಬರುತ್ತೆ, ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇವರು ಮಾಡಿದ್ದು ಸರಿ, ಅವರು ಮಾಡಿದ್ದು ಸರಿ, ಟೆಕ್ನಿಕ್ ಎಲ್ಲ ಈ ಥರ ಒಂದು ರಂಬರಟ್ಟೆ ಆಗಿದೆ. ಆದರೆ ಇದೇನಾದರೂ ಕರೆಕ್ಟಾಗಿ ತನಿಖೆ ಆದರೆ ಅಲ್ಲಿ ದೊಡ್ಡ ಕುಳಗಳಿದೆ, ಎಲ್ಲರೂ ಇದನ್ನೇ ಮಾಡಿದ್ದು. ಯಾವುದೋ ಒಂದು ಕಿತ್ತೋಗಿರೋ ಜಾಗ ಕೊಟ್ಟುಬಿಟ್ಟು ಒಳ್ಳೆ ಜಾಗವನ್ನು ತಗೊಂಡ್ಬಿಟ್ರು. ಇಲ್ಲಿ ನೀವು ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಅವರು ಸಿಕ್ಕಾಕೋತಾರೆ, BJP ಕೆಲವು ನಾಯಕರು ಸಿಕ್ಕಾಕೋತಾರೆ, JDS ನಾಯಕರು ಸಿಕ್ಕಾಕೋತಾರೆ. ನಡೀಲಿ, ನೋಡೋಣ ಎಲ್ಲಿ ತನಕ ನಡೆಯುತ್ತೆ, ನಡೀಲಿ. ಓಕೆ, ಸೊ ಇನ್ನು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯಾದ್ಯಂತ ಮಳೆರಾಯನ ಆರ್ಭಟ ಹೆಚ್ಚಾಗ್ಬಿಟ್ಟಿದೆ. ಕರಾವಳಿಯಲ್ಲೂ ಕೂಡ ವರುಣನ ರೌದ್ರ ನರ್ತನ ಮಿತಿ ಮೀರಿದೆ. ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು ಜಲಾವೃತ ಆಗಿದೆ, ಮನೆಗಳಿಗೆ ಭಾರೀ ಪ್ರಮಾಣದ ನೀರು ನುಗ್ಗಿದೆ, ತುಂಬಿ ಹರಿತಾ ಇದೆ. ತುಂಗಾ, ಭದ್ರಾ, ಘಟಪ್ರಭಾ ನದಿ ತಟದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ಬಿಟ್ಟಿದೆ. ಜನ ಮನೆ ಬಿಟ್ಟು ಆಚೆ ಬರದೇ ಇರುವ ಪರಿಸ್ಥಿತಿ. ಎಲ್ಲೆಡೆ ಕೂಡ ಜಲ ದಿಗ್ಬಂಧನ. ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ. ಪಾಪ ಅವರು ಆಶ್ರಯ ಪಡೆದುಕೊಳ್ಳೋಕ್ಕೂ ಕೂಡ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ. ರಸ್ತೆ ಮೇಲೆ ವಾಹನ ಓಡಾಡಕ್ಕಾಗ್ತಾ ಇಲ್ಲ, ಕಾರಣ ರಸ್ತೆಗಳು ಕೆರೆಯಂತಾಗಿ ಮಾರ್ಪಾಡಾಗ್ಬಿಟ್ಟಿದೆ. ನದಿ ತಟದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದ. ಉತ್ತರ